6 ವರ್ಷದ ಬಾಲಕಿ ವೆನಿಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಅಂಶ ಬಹಿರಂಗವಾಗಿದೆ. ವೆನಿಲ್ಲಾ ಮುಖದ ಮೇಲೆ ಗಾಯಗಳು ಕಂಡುಬಂದಿವೆ. ಹಾಗೆಯೇ ಮೂಗು ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಹೊರಬಂದಿದೆ ಅನ್ನೋದು ಗೊತ್ತಾಗಿದೆ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ವೆನಿಲ್ಲಾ ಹೊಟ್ಟೆ ಒಳಭಾಗದಲ್ಲಿ 400 ಮಿಲಿಲೀಟರ್ ರಕ್ತ ಪತ್ತೆಯಾಗಿದೆ. ಹೊಟ್ಟೆಯ ಒಳಗಡೆ ರಕ್ತ ಹೆಪ್ಪುಗಟ್ಟಿದ ಗಡ್ಡೆಗಳು ಕೂಡ ಪತ್ತೆಯಾಗಿವೆ. ಉಸಿರಾಟದ ತೊಂದರೆ ಆಗಿದೆ. ಬಲವಾಗಿ ಆ ಹುಡುಗಿಗೆ ಹೊಡೆಯಲಾಗಿದೆ. ಈ ಕಾರಣಗಳಿಂದ ವೆನಿಲ್ಲಾ ಮೃತಪಟ್ಟಿದ್ದಾಳೆ ಅನ್ನೋದನ್ನು ಮರಣೋತ್ತರ ಪರೀಕ್ಷೆ ಇದೀಗ ಸಾರಿ ಹೇಳ್ತಾ ಇದೆ. ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಇವರಿಬ್ಬರೂ ಸೇರಿಕೊಂಡು, ಪ್ರಿಯಾಂಕಾ ಮತ್ತು ಮೋಹನ್ ಆಕೆಯನ್ನು ಸಿದ್ಧಪಡಿಸಿದ್ರು. ಆಕೆಗೆ ಹೊಸ ಬಟ್ಟೆ ಹಾಕಿ ಆಕೆಗೆ ಸ್ನಾನ ಮಾಡಿಸಿ ನಂತರ ಆಸ್ಪತ್ರೆಗೆ ಕೊಂಡೊಯ್ದಿದ್ರು. ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತಹ ಹುನ್ನಾರ ನಡೆದಿತ್ತು. ಪೊಲೀಸರಿಂದಲೂ ಕೂಡ ಅದಕ್ಕೆ ಸಾಧ್ಯ ಸಿಕ್ಕಿತ್ತು. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ವೆನಿಲ್ಲಾ ತಂದೆ ಈ ಪ್ರಕರಣವನ್ನು ಭೇದಿಸಬೇಕು, ಇದರ ಸತ್ಯವನ್ನು ಹೊರತೆಗಿಬೇಕು ಅಂತ ಹೋರಾಟಕ್ಕೆ ನಿಂತಹ ಸಂದರ್ಭದಲ್ಲಿ ವೆನಿಲ್ಲಾ ಕೊಲೆ ಪ್ರಕರಣ ಇದೀಗ ಬಯಲಾಗಿದೆ. ಯಾವ ರೀತಿ ಕೊಲೆ ಮಾಡಲಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಹೇಗೋ ಮಾಡಿ ಪ್ರಕರಣದಿಂದ ಬಚಾವಾಗಬೇಕು ಅಂದುಕೊಂಡವರಿಗೆ ಇದೀಗ ದೊಡ್ಡ ಹೊಡೆತ ಬಿದ್ದಿದೆ ಈ ಒಂದು ಮರಣೋತ್ತರ ಪರೀಕ್ಷೆಯ ವರದಿಯಿಂದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಎಷ್ಟು ಕ್ರೂರವಾಗಿ ಆ ಮಗುವನ್ನು ಕೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ. ಮಧುಶ್ರೀ, ಪ್ರಾಥಮಿಕವಾಗಿ ಇವರು ಇದೊಂದು ಫುಡ್ ಪಾಯ್ಸನಿಂಗ್ ಇಂದ ಆಗಿರುವಂತ ಸಾವು ಅನ್ನೋದನ್ನ ಪ್ರತಿಬಿಂಬಿಸಿ ಅದನ್ನ ನಂಬಿಸ್ಲಿಕ್ಕೆ ಹೊರಟಿದ್ರು. ಅದೇ ರೀತಿಯಾಗಿ ಪೊಲೀಸರಿಗೆ ಸಹಿತ ಮಾಹಿತಿಯನ್ನು ನೀಡ್ತಾರೆ, ದೂರನ್ನು ಕೊಡ್ತಾರೆ. ಆದ್ರೆ ಎಫ್ಎಸ್ಎಲ್ ವರದಿ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಮಗುವಿನ ಸಾವಿಗೆ ನಿಖರವಾಗಿ ಫುಡ್ ಪಾಯ್ಸನ್ ಕಾರಣ ಅಲ್ಲ. ಯಾವುದೇ ಕಾರಣಕ್ಕೂ ಫುಡ್ ಪಾಯ್ಸನ್ ಇಂದ ಮಗು ಸತ್ತೋಗಿಲ್ಲ. ಆದ್ರೆ ಮಗುವಿನ ಹೊಟ್ಟೆಯಲ್ಲಿ ಅಬ್ಡಮಲ್ ಭಾಗದಲ್ಲಿ ಬಿದ್ದಂತ ಬಲವಾದ ಏಟಿನಿಂದ ಸುಮಾರು 400 ml ನಷ್ಟು ಮಗುವಿನ ರಕ್ತ ಹೆಪ್ಪುಗಟ್ಟಿರುತ್ತೆ ಮತ್ತೆ ರಕ್ತಸ್ರಾವ ಆಗುತ್ತೆ. ಅಂದ್ರೆ ಬೇಸಿಕಲಿ ಇಂಟರ್ನಲ್ ಬ್ಲೀಡಿಂಗ್ ಆಗಿರುತ್ತೆ ಮಗುವಿನ ದೇಹದಲ್ಲಿ. ಅದಾದ್ಮೇಲೆ ಮಗುವಿನ ಮೂಗು ಮತ್ತೆ ಬಾಯಿಯಿಂದ ಉಸಿರಾಟ ಏನ್ ಆಗ್ಬೇಕಾಗಿತ್ತು ಅದನ್ನ ಬ್ಲಾಕ್ ಮಾಡಿದ ಕಾರಣವಾಗಿಯೇ ಮಗು ಸಾವನ್ನಪ್ಪಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಈ ಎಫ್ಎಸ್ಎಲ್ ರಿಪೋರ್ಟ್ ಬರೋ ತನಕ ಪೊಲೀಸರಿಗೆ ಇದನ್ನ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಮತ್ತೆ ಬಂದಂತ ಆರೋಪಗಳ ಬಗ್ಗೆ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದ್ರೂ ವಿಳಂಬವನ್ನ ಮಾಡಿದ್ರು ಅನ್ನೋದು ಪೊಲೀಸರ ಮೇಲಿದ್ದಂತ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಸೇರಿ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಪ್ರಮುಖವಾಗಿ ನೋಡುವಂತ ಅಂಶಗಳು ಅಂತ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಗುವನ್ನ ಈತ ಏನ್ ಇಂದಿರಾನಗರದಲ್ಲಿ ಐಸ್ ಕ್ರೀಮ್ ಕೊಟ್ಟಂತ ಸಂದರ್ಭದಲ್ಲಿ ಮಗು ಬೇರೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದಾಗ ಎಡಗೈನ ಮೊಣಕೈಯಿಂದ ಅಂದ್ರೆ ಎಲ್ಬೋಯಿಂದ ಮಗುವಿನ ಹೊಟ್ಟೆಗೆ ಜೋರಾಗಿ ಏನ್ ಬಲವಾಗಿ ಗುದ್ದುತ್ತಾನೆ. ಆ ಒಂದು ಏಟಿನ ಇಂಪ್ಯಾಕ್ಟೇ ಮಗುವಿನ ಹೊಟ್ಟೆ ಒಳಗಡೆ ಸುಮಾರು 400 ml ಇಂಟರ್ನಲ್ ಬ್ಲೀಡಿಂಗ್ ಆಗಿ ರಕ್ತ ಸ್ರಾವ ಆಗಿ ಒಳಗಡೆ ಆ ರಕ್ತ ಹೆಪ್ಪುಗಟ್ಟಿರುತ್ತೆ ಅನ್ನೋದು PM ರಿಪೋರ್ಟ್ ಅಲ್ಲಿ ಗೊತ್ತಾಗಿರುವಂತದ್ದು ಅನ್ನೋದು ಕ್ಲಿಯರ್ ಒಂದು. ಅದಾದ್ಮೇಲೆ ಎರಡನೇದು ಹೊಡೆದ ನಂತರವಾಗಿ ಮಗು ಯಾವಾಗ ಅಳ್ತಿರುತ್ತೆ, ಆ ಅಳ್ತಿದ್ದಂತ ಸಂದರ್ಭದಲ್ಲಿ ಅಳ್ಳಬಾರದು ಕೇರಿಸಬಾರದು ಅಂತ ಹೇಳಿ ಇವನು ಮೂಗು ಬಾಯಿ ಎರಡನ್ನು ಮುಚ್ಚಿ ಮಗುವಿನ ಉಸಿರಾಟಕ್ಕೆ ತೊಂದರೆಯನ್ನ ಏನ್ ಮಾಡ್ತಾನೆ ಮೋಹನ್. ಆ ಸಂದರ್ಭದಲ್ಲಿ ಮಗುವಿನ ಉಸಿರಾಟ ಸಂಪೂರ್ಣವಾಗಿ ನಿಂತು ಹೋಗಿ ಆ ನೋವಿನಿಂದ ಉಸಿರಾಡ್ಲಿಕ್ಕೂ ಸಾಧ್ಯ ಆಗದೆ ಮಗು ಸತ್ತೋಗಿದೆ ಅನ್ನೋದನ್ನ ವೈದ್ಯರು ತಮ್ಮ ವೈದ್ಯಕೀಯ ವರದಿಯಲ್ಲಿ ಮತ್ತೆ FSL ನ ವರದಿಯಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಆ ಮಗು ಮೃತನಾದಂತ ಸಂದರ್ಭದಲ್ಲಿ ಆ ಮಗುವಿನ ಹೊಟ್ಟೆ ಒಳಗಿದ್ದಂತ ಫುಡ್ ಏನಿದೆ ಅದು ಪಾಯ್ಸನಸ್ ಆಗಿರಲಿಲ್ಲ ಅನ್ನೋದನ್ನ FSL ವರದಿಯು ಸಹಿತ ದೃಢಪಟ್ಟಿದೆ. ಅಲ್ಲಿಗೆ ಇವರೇ ಹೊಡೆದು ಕೊಂದಿದ್ದಾರೆ ಅನ್ನೋದು 100% ಕ್ಲಿಯರ್ ಕಟ್ ಸೈಂಟಿಫಿಕಲಿ ಪ್ರೂವ್ಡ್ ಅನ್ನೋ ರೀತಿಯಲ್ಲಿ ಆಗಿದೆ. ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.